ಆರ್ಮ್ಯಾಕ್ಸ್ ಕನ್ನಡ ಬಿಚ್ಚಿಡ್ತಾ ಇದೆ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಸಿದ್ದರಾಮಯ್ಯ ಟ್ವೀಟ್ ಅಸ್ತ್ರದಲ್ಲಿ ಜಾತಿ ಕಾರ್ಡ್ ಪ್ಲೇ ಮಾಡಿದ್ಯಾಕೆ? ಹಾಗಾದ್ರೆ ಸಿಎಂ ಕುರ್ಚಿಗೆ ಅಂಟಿಕೊಳ್ಳಲು ಟಗರು ಹೆಣೆದ ಮೆಗಾ ಪ್ಲಾನ್ ಏನು? ಹಾಗಾದ್ರೆ ದಾಖಲೆ ಆಡಳಿತ ನೀಡಿದ್ರು ತೀರ್ಥ ಇಲ್ಲ ಕುರ್ಚಿ ವ್ಯಾಮೋಹ ಸಿದ್ದರಾಮಯ್ಯನವರಿಗೆ. ಹಿಂದಿನ ರಹಸ್ಯವೇನು? ಹಾಗಾದ್ರೆ ಸಿದ್ದು ಆಟದ ಪ್ರತಿಯೊಂದು ಮಾಹಿತಿ ಬಿಚ್ಚಿಡುತ್ತೆ ಆರ್ಮ್ಯಾಕ್ಸ್ ಕನ್ನಡ. ನೋಡಿ, ದಾಖಲೆ ಆಡಳಿತ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಆದರೂ ಕೂಡ ಅವರಿಗೆ ಈ ದಾಹ ತೀರ್ತಾ ಇಲ್ಲ. ಯಾಕೆ ಹಾಗಾದರೆ? ಈ ಟ್ವೀಟ್ ಮಾಡೋದಕ್ಕೆ ಏನು ಕಾರಣ? ಹಾಗಾದರೆ ಏನು ಮಾಡಿದ್ದಾರೆ? ಅದಕ್ಕೂ ಮುಂಚೆ ಟ್ವೀಟ್ ಏನು ಮಾಡಿದ್ದಾರೆ ಅಂತ ನೋಡ್ತಾ ಹೋದರೆ, ಕುರಿ ಕಾಯುತ್ತಿದ್ದವನು ಸಿಎಂ ಆದರೆ ಪಟ್ಟಭದ್ರರ ಕಣ್ಣು ಕೆಂಪಾಗಲು ಕಾರಣ. ಟ್ವೀಟಲ್ಲಿದೆ ಇದು. ಏನಂತ? ಕುರಿ ಕಾಯುವವನು ಸಿಎಂ ಆದದ್ದೇ ಪಟ್ಟಭದ್ರರ ಕಣ್ಣು ಕೆಂಪಾಗಲು ಕಾರಣ. ನನ್ನ ಮೇಲೆ ವಿರೋಧಿಗಳು ನಡೆಸುತ್ತಿರುವ ಬಹುತೇಕ ದಾಳಿಗಳು, ಮಾಡುತ್ತಿರುವ ಟೀಕೆ, ಆರೋಪಗಳಿಗೆ ನಾನು ಹುಟ್ಟಿದ ಜಾತಿಯೂ ಒಂದು ಕಾರಣ ಅಂತ ಹೇಳಿ ಟ್ವೀಟ್ನಲ್ಲಿ ಬರ್ಕೊಂಡಿದ್ದಾರೆ. ಕುರಿ ಕಾಯುತ್ತಾ ಇರಬೇಕಾದವನು ಮುಖ್ಯಮಂತ್ರಿಯಾಗಿ ಬಿಟ್ಟನಲ್ಲ, ಆರ್ಥಿಕ ತಜ್ಞರಿಗೆ ಸರಿಸಮಾನವಾಗಿ ನಿಂತು ಸಾಲು ಸಾಲು ಬಜೆಟ್ ಮಂಡಿಸಿ ಶಭಾಷ್ಗಿರಿ ಗಳಿಸಿದ್ದಾನಲ್ಲ ಎನ್ನುವ ಅಸಹನೆ. ಈ ತರಹದ ದೃಷ್ಟಿಯಿಂದ ನನ್ನನ್ನು ತೇಜವಧೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಟ್ವೀಟ್ನಲ್ಲಿ ಅವರು ಬರೆದುಕೊಂಡಿದ್ದಾರೆ. ಅಂದರೆ ಕುರಿ ಕಾಯುವನು ಮುಖ್ಯಮಂತ್ರಿ ಆದ, ಕುರಿ ಕಾಯುವವನು ಆರ್ಥಿಕ ತಜ್ಞರ ರೀತಿ ಸರಿಸಮಾನ ನಿಂತು ಸಾಲು ಸಾಲು ಬಜೆಟ್ಗಳನ್ನು ಮಂಡಿಸಿ ಶಭಾಷ್ಗಿರಿ ಪಡೆದುಕೊಂಡ. ಅವರೊಳಗೆ ದ್ವೇಷ, ಅಸೂಹೆ ಕುದಿಯುತ್ತಿದೆ. ಇವನೊಬ್ಬನು ರಾಜಕೀಯವಾಗಿ ಮುಗಿಸಿಬಿಟ್ಟರೆ ಅದರ ನಂತರ ನಮ್ಮೆಲ್ಲರ ಹಾದಿ ಸುಲಭವಾಗುತ್ತದೆ ಎನ್ನುವ ರಾಜಕೀಯ ದುರುದ್ದೇಶದ ಲೆಕ್ಕಾಚಾರ ಇರುವ ಮನಸ್ಸಿನಲ್ಲಿದೆ ಅಂತ ಹೇಳಿ ಅವರು ಬರೆದುಕೊಂಡಿದ್ದಾರೆ. ಅದರ ಜೊತೆ ಇನ್ನೊಂದು ಕೂಡ ಅವರು ಬರ್ಕೊಂಡಿದ್ದಾರೆ. ಏನಂತೇಳಿ, ಇದಕ್ಕೆಲ್ಲ ನಾನು ಹೆದರೋದಿಲ್ಲ ಅನ್ನುವ ರೀತಿಯಲ್ಲಿ ಒಂದು ಟ್ವೀಟ್ ಬರ್ಕೊಂಡಿದ್ದಾರೆ. ನಾನು ಅಂದರೆ ಈ ಸಿದ್ದರಾಮಯ್ಯನವ್ರಿಗೆ ಕೇಳೋದು, ಕುರಿ ಕಾಯುತ್ತಿರುವವನು ಸಿಎಂ ಆದದ್ದೇ ಪಟ್ಟಭದ್ರರ ಕಣ್ಣು ಕೆಂಪಾಗಿದೆ. ಯಾರ ಕಣ್ಣು ಕೆಂಪಾಯಿತು? ಹಾಗಾದರೆ ಸ್ವಪಕ್ಷದಲ್ಲಿ ಕಣ್ಣು ಕೆಂಪಾದವಾ ಅಥವಾ ವಿರೋಧ ಪಕ್ಷದಲ್ಲಿ ಆದವಾ? ಇದು ಹೇಳಿದ್ಯಾರಿಗೆ ಅನ್ನುವುದು ದೊಡ್ಡ ಪ್ರಶ್ನೆ. ಯಾರಿಗೆ ಹೇಳಿದ್ರು ಹಾಗಾದರೆ? ಇದು